ಅಂತೂ ಇಂತೂ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಯ್ತಾ? ಬಹುತೇಕ 26 ಅಥವಾ 27ರಂದು ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ನೋಡಿ, ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ. ಅಂತೂ ಇಂತೂ ಸಂಪುಟ ವಿಸ್ತರಣೆಗೆ ಡೇಟ್ ಫಿಕ್ಸ್ ಆಯ್ತಾ? ಬಹುತೇಕ 26 ಅಥವಾ 27ರಂದು ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಕೆಲ ಬದಲಾವಣೆಯನ್ನ ಮಾಡಿ ಪಟ್ಟಿಯನ್ನ ಸಿದ್ಧಪಡಿಸಿರುವಂತಹ ನಾಯಕರು ರಾಹುಲ್ ಗಾಂಧಿ ಮಾರ್ಗದರ್ಶನದಂತೆ ಹೊಸ ಮುಖಗಳಿಗೆ ಮಣೆ ಹಾಕಿದೆ. ಈಗ ಡಿಕೆ ಶಿವಕುಮಾರ್ ಪಟ್ಟಿಗೆ ರಾಹುಲ್ ಓಕೆ ಅನ್ನಬೇಕಷ್ಟೇ, ಅದೊಂದೇ ಬಾಕಿ ಇರುವಂಥದ್ದು. ಈಗ ರಾಹುಲ್ ಓಕೆ ಅಂದ್ರೆ ಇದೇ ವಾರವೇ ಪಟ್ಟಿ ರಿಲೀಸ್ ಆಗುತ್ತೆ. ಇಂದು ಸಂಜೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. ಕಾವೇರಿ ನೀರಿನ ಬಗ್ಗೆ ದೆಹಲಿಗೆ ಹೋಗ್ತಾ ಇರುವಂತಹ ಡಿಕೆ ಶಿವಕುಮಾರ್ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಇದೇ ವಾರ ಮತ್ತೆ ದೆಹಲಿಗೆ ಹೋಗಲಿರುವಂತಹ ತ್ರಿಮೂರ್ತಿಗಳು ಸ್ವಂತ ಪಟ್ಟಿಯ ಜೊತೆ ಹೋಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಅನ್ನುವಂತಹ ಪ್ರಶ್ನೆ ಇದೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದೆ. ಅಂತೂ ಇಂತೂ ಡೇಟ್ ಫಿಕ್ಸ್ ಆಯ್ತಾ ಸಂಪುಟ ರಚನೆಗೆ ಅಂತ? ಬಹುತೇಕ 26 ಅಥವಾ 27ರಂದು ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಕೆಲ ಬದಲಾವಣೆಯನ್ನ ಮಾಡಿ ಇಲ್ಲಿ ರಾಜ್ಯ ನಾಯಕರು ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ರಾಹುಲ್ ಗಾಂಧಿ ಮಾರ್ಗದರ್ಶನದಂತೆ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಈ ಬಾರಿ ಡಿಕೆ ಶಿವಕುಮಾರ್ ಪಟ್ಟಿಗೆ ರಾಹುಲ್ ಗಾಂಧಿ ಓಕೆ ಅನ್ಬೇಕಷ್ಟೇ. ರಾಹುಲ್ ಓಕೆ ಅಂದ್ರೆ ಇದೇ ವಾರ ಪಟ್ಟಿ ರಿಲೀಸ್ ಆಗುತ್ತೆ. ಇಂದು ಸಂಜೆ ದೆಹಲಿಗೆ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಲಿರುವಂತಹ ಸಾಧ್ಯತೆ ಇದೆ. ಕಾವೇರಿ ನೀರಿನ ಬಗ್ಗೆ ದೆಹಲಿಗೆ ಹೋಗ್ತಾ ಇರುವಂಥದ್ದು, ಅಂದ್ರೆ ಕಾವೇರಿ ನೀರಿನ ವಿಚಾರ ಕುರಿತಾಗಿ ದೆಹಲಿಗೆ ಇಲ್ಲಿ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಪುಟ ವಿಸ್ತರಣೆಯ ಬಗ್ಗೆ ಕೂಡ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಇದೇ ವಾರ ಮತ್ತೆ ದೆಹಲಿಗೆ ತ್ರಿಮೂರ್ತಿಗಳು ಅಂದ್ರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಮೂವರು ಕೂಡ ತೆರಳುವಂತಹ ಸಾಧ್ಯತೆ ಇದೆ. ಸ್ವಂತ ಪಟ್ಟಿಯ ಜೊತೆ ಹೋಗ್ತಾರಾ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಅಂತ ಮೂರು ಜನರು ಕೂಡ ಒಂದೊಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಸಚಿವರು ಯಾರ್ಯಾರಾಗಬೇಕು ಅನ್ನುವಂಥದ್ದು ಒಂದು ಪಟ್ಟಿಯನ್ನ ಮೂವರು ಕೂಡ ಸಿದ್ಧಪಡಿಸ್ಕೊಂಡಿರುವಂಥದ್ದು. ಆ ಪಟ್ಟಿಯ ಜೊತೆ ತೆರಳುತ್ತಾರಾ, ಹೈಕಮಾಂಡ್ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಕ್ಯಾಬಿನೆಟ್ ವಿಸ್ತರಣೆಗೆ ಅಂತಿಮ ಅನುಮೋದನೆ ಆಗುವಂತಹ ಸಾಧ್ಯತೆ. ಬುಧವಾರವೇ ಡಿಕೆ ಸಂಪುಟಕ್ಕೆ ಹೊಸ ಸಚಿವರ ಸೇರ್ಪಡೆಯಾಗುತ್ತಾ? 14 ಶಾಸಕರಿಗೆ ಮೊದಲ ಬಾರಿ ಸಚಿವರಾಗುವಂತಹ ಚಾನ್ಸ್. ಇದು ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ ಪಟ್ಟಿ. ನೋಡಿ, ಕ್ಯಾಬಿನೆಟ್ ವಿಸ್ತರಣೆ ಅಂತಿಮ ಅನುಮೋದನೆ ಆಗುವಂತಹ ಸಾಧ್ಯತೆ ಇದೆ. ಬುಧವಾರವೇ ಡಿಕೆ ಶಿವಕುಮಾರ್ ಅವರ ಹೊಸ ಸಚಿವರ ಪಟ್ಟಿ ಸೇರ್ಪಡೆಯಾಗಲಿದೆ. 14 ಶಾಸಕರಿಗೆ ಮೊದಲ ಬಾರಿ ಸಚಿವರಾಗುವಂತಹ ಸಾಧ್ಯತೆ. ಇದು ಬೇರೆಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ ಪಟ್ಟಿ. ಬುಧವಾರವೇ ಡಿಕೆ ಸಂಪುಟಕ್ಕೆ ಹೊಸ ಸಚಿವರ ಸೇರ್ಪಡೆಯಾಗುತ್ತಾ? 14 ಶಾಸಕರಿಗೆ ಮೊದಲ ಬಾರಿ ಸಚಿವರಾಗುವಂತಹ ಸಾಧ್ಯತೆ ಇದೆಯಾ ಅಂತ? ಇರುವಂತಹ 20 ಸಚಿವ ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳಿದ್ರು. ಸಾಕಷ್ಟು ಲಾಬಿಯನ್ನ ನಡೆಸಿದ್ರು. ನನಗೆ ಬೇಕು ಅಂತ ರಾಜ್ಯ ನಾಯಕರ ಬೆನ್ನು ಬಿದ್ದಿದ್ರು. ಹೈಕಮಾಂಡ್ಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸ್ಬಿಟ್ಟಿತ್ತು ಈ ಒಂದು ವಿಚಾರ. ಈಗ ಒಂದಷ್ಟು ಪಟ್ಟಿ ಸಿದ್ಧ ಆಗಿರುವಂಥದ್ದು. 14 ಶಾಸಕರಿಗೆ ಮೊದಲ ಬಾರಿ ಸಚಿವರಾಗುವಂತಹ ಚಾನ್ಸ್ ಸಿಗುವಂಥದ್ದು. ನೋಡಿ, ಬುಧವಾರವೇ ಡಿಕೆ ಸಂಪುಟಕ್ಕೆ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ. ಬುಧವಾರವೇ ಡಿಕೆ ಸಂಪುಟಕ್ಕೆ ಹೊಸ ಸಚಿವರ ಸೇರ್ಪಡೆ. 14 ಶಾಸಕರಿಗೆ ಮೊದಲ ಬಾರಿಗೆ ಸಚಿವರಾಗುವಂತಹ ಚಾನ್ಸ್ ಇದೆ. ನೋಡಿ, ಈವರೆಗೆ ಡಿಕೆ ಸಂಪುಟದಲ್ಲಿ ಇವರಿಗೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಡಿಕೆ ಸಂಪುಟದಲ್ಲಿ ಅಂತ ನೋಡೋದಾದ್ರೆ, ಲಕ್ಷ್ಮಣ್ ಸವದಿ ಇವರಿಗೆ ಡಿಕೆ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. RV ದೇಶಪಾಂಡೆ, ತನ್ವೀರ್ ಸೇಠ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಗೆ ಚಾನ್ಸ್ ಸಿಗುವಂಥದ್ದು. ಇನ್ನು SR ಶ್ರೀನಿವಾಸ್, KM ಶಿವಲಿಂಗೇಗೌಡ ಇವರಿಗೆ ಸಚಿವ ಸಂಪುಟದಲ್ಲಿ ಈ ಬಾರಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. SR ಶ್ರೀನಿವಾಸ್, KM ಶಿವಲಿಂಗೇಗೌಡ, B ಶಿವಣ್ಣ, ಶರತ್ ಬಚ್ಚೇಗೌಡ ಇವರಿಗೂ ಕೂಡ ಡಿಕೆ ಕ್ಯಾಬಿನೆಟ್ ಸೇರುವಂತಹ ಚಾನ್ಸಸ್ ಇದೆ. ಇನ್ನು ಶ್ರೀನಿವಾಸ್ ಮಾನೆ, ಡಾಕ್ಟರ್ ಆರತಿ ಕೃಷ್ಣ ಇವರಿಗೂ ಕೂಡ ಡಿಕೆ ಕ್ಯಾಬಿನೆಟ್ ಸೇರುವಂತಹ
ಚಾನ್ಸಸ್ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ 14 ಜನ SS ನಾರಾಯಣಸ್ವಾಮಿ, ವಿಜಯಾನಂದ ಕಾಶ್ಯಪ್ಪನವರು, ಇವ್ರಿಗೂ ಕೂಡ ಅವಕಾಶ ಇರುವಂಥದ್ದು. ಇನ್ನು ಅಪ್ಪಾಜಿ ನಾಡಗೌಡ, ಇವ್ರಿಗೂ ಕೂಡ DK ಸಂಪುಟದಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಸನಗೌಡ ದದ್ದಲ್ಲಿದ್ದಾರೆ, ಡಾಕ್ಟರ್ ಅಜಯ್ ಸಿಂಗ್ ಇದ್ದಾರೆ, ಕನೀಜ್ ಫಾತಿಮಾ, ಇವ್ರಿಗೂ ಕೂಡ DK ಸಂಪುಟದಲ್ಲಿ ಅವಕಾಶ ಸಿಗುವಂಥದ್ದು. AR ಕೃಷ್ಣಮೂರ್ತಿ, ಇವ್ರಿಗೂ ಕೂಡ DK ಸಂಪುಟದಲ್ಲಿ ಸಚಿವರಾಗುವಂತಹ ಸಾಧ್ಯತೆ ಇದೆ. ಮಂಜುನಾಥ್ ಭಂಡಾರಿ ಜೊತೆಗೆ A ವಸಂತ್ ಕುಮಾರ್ MLC ಆಗಿರುವಂಥದ್ದು, ಇವ್ರಿಗೂ ಕೂಡ DK ಸಂಪುಟದಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ನೋಡಿ, 14 ಶಾಸಕರಿಗೆ ಮೊದಲ ಬಾರಿ ಸಚಿವರಾಗುವಂತಹ ಚಾನ್ಸ್ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇರುವಂಥದ್ದು, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ವಾರದ ಕೊನೆಯ ಹಂತಕ್ಕೆ ಒಂದಿಷ್ಟು ಸಚಿವ ಸಂಪುಟದ ವಿಚಾರವಾಗಿ ಅಪ್ಡೇಟ್ ಸಿಗುತ್ತೆ ಅನ್ನುವಂತಹದ್ದಿದೆ. ಇವತ್ತು ಕಾವೇರಿ ನಿಗಮದ ವಿಚಾರವಾಗಿಯೂ ಕೂಡ DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ. ಅಲ್ಲಿ ಆ ಒಂದು ಸಭೆ ಮುಗಿದ ಬಳಿಕ ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆಗ್ತಾರೆ ಅನ್ನುವಂಥದ್ದಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರೇನು ಪ್ರತಿ ಬಾರಿಯೂ ಕೂಡ ಅಂದರೆ ಕಳೆದ ಬಾರಿ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಒಂದು ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿರುವಂಥವರು ಹಳೆಯ ಮುಖಗಳೇ ಇದ್ದಾವೆ, ಅದನ್ನು ಬದಲಾಯಿಸಿ ಅನ್ನುವಂಥದ್ದಿತ್ತು. ಅಂದರೆ ರಾಹುಲ್ ಗಾಂಧಿ ಅವರನ್ನು ಹೊರತುಪಡಿಸಿ ಉಳಿದಂತಹ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯದ ನಾಯಕರು ಮತ್ತೊಂದು ಪರಿಷ್ಕರಣಾ ಪಟ್ಟಿಯನ್ನು ಮಾಡಿದರು. ಆ ಪಟ್ಟಿಯನ್ನು ಇದೀಗ ರಾಹುಲ್ ಗಾಂಧಿ ಮುಂದೆ ಇಡಲಿದ್ದಾರೆ ಅನ್ನುವಂಥದ್ದಿದೆ. ಇದರ ಜೊತೆಗೆ ನಿನ್ನೆ DK ಶಿವಕುಮಾರ್ ಅವರು ಕೂಡ ಹೇಳ್ತಿದ್ರು, ಅಫ್ಕೋರ್ಸ್ ಈ ವಾರದ ಅಂತ್ಯಕ್ಕೆ ಎಲ್ಲವೂ ಕೂಡ ಆಗಬೇಕಾಗಿದೆ ಅನ್ನುವಂಥದ್ದು. ಯಾಕಂದರೆ ಅಧಿವೇಶನ ಶುರುವಾಗ್ತಾ ಇದೆ ಮುಂದಿನ ತಿಂಗಳು 6ನೇ ತಾರೀಕಿಂದ. ವಿಪಕ್ಷಗಳು ಜನರು ಕೇಳುವಂತಹ ಪ್ರಶ್ನೆಗಳನ್ನು ಸದನದಲ್ಲಿ ಆಯಾಯ ಡಿಪಾರ್ಟ್ಮೆಂಟ್ನ ಸಚಿವರುಗಳು ಉತ್ತರಿಸಬೇಕಾಗಿದೆ. ಹಾಗಾಗಿ ಅಷ್ಟರೊಳಗಡೆಯೇ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥದ್ದಿದೆ. ಇದರ ಹೊರತಾಗಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂತಹದ್ದು, ಯುವ ನಾಯಕರುಗಳ ಜೊತೆ ಕೆಲಸ ಮಾಡಬೇಕು ಅನ್ನುವಂತಹದ್ದು ರಾಹುಲ್ ಗಾಂಧಿ ರಾಜ್ಯ ನಾಯಕರಿಗೆ ಕೊಟ್ಟಂತಹ ಸೂಚನೆಯಾಗಿದೆ. ಹಾಗಾಗಿ ಬಹುತೇಕವಾಗಿ ಸುಮಾರು 14ರಿಂದ 15 ಜನರಿಗೆ ಹೊಸ ಮುಖಗಳು, ಅಂದರೆ 4-5 ಬಾರಿ ಗೆದ್ದಂತಹ ಶಾಸಕರುಗಳು ಇಲ್ಲಿಯವರೆಗೆ ಯಾರ್ಯಾರು ಮಿನಿಸ್ಟರ್ ಆಗಿಲ್ಲ ಕಾಂಗ್ರೆಸ್ ಕಾಲದಲ್ಲಿ, ಅಂಥವರಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಲಿಸ್ಟನ್ನು ಮಾಡಲಾಗಿದೆ. ಆ ಪೈಕಿ ಜಾತಿವಾರು, ಪ್ರದೇಶವಾರು, ಹಿರಿತನ, ಜೊತೆಗೆ ಅವರ ಒಂದು ಕೆಲಸ ಕಾರ್ಯ, ಶಾಸಕರಾಗಿ ಅವರು ತಮ್ಮ ಕ್ಷೇತ್ರಗಳಲ್ಲಿ ಯಾವ ಮಟ್ಟಿನ ಕೆಲಸಗಳನ್ನು ಮಾಡಿದ್ದಾರೆ, ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕು ಅನ್ನುವಂತಹದ್ದು ಡಿಸೈಡ್ ಆಗಿದೆ. ಆ ಪೈಕಿ MLCಗಳು ಕೂಡ ಒಂದಿಬ್ಬರು ಇರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯ ಅವರು MLC ಆಗಿ ಸಚಿವರಾಗಿರೋದ್ರಿಂದ ಬಹುತೇಕವಾಗಿ 1 ಅಥವಾ 2 ಸ್ಥಾನ ಪರಿಷತ್ಗೂ ಕೂಡ, ಅಂದರೆ MLCಗಳಿಗೂ ಕೂಡ ಸಂಪುಟದಲ್ಲಿ ಸೇರ್ಪಡೆ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಇದನ್ನು ಹೊರತುಪಡಿಸಿದಂತೆ ಈಗೇನು ಹಿಂದೆ ಇದ್ದಂತಹ ಸಚಿವರ ಪೈಕಿ ಇನ್ನೂ ಒಂದು 10ರಿಂದ 12 ಜನ ಬಾಕಿ ಇದ್ರು, ಅದರಲ್ಲಿ ಸುಮಾರು 4ರಿಂದ 5 ಜನರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂಥ ಮಾಹಿತಿ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.